ಎಷ್ಟೋ ಜನ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಯೂಟ್ಯೂಬ್ನ ಸರ್ಚ್ ಮಾಡ್ತಾನೆ ಇರ್ತೀರಿ, ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು. ಆಮೇಲೆ ಇನ್ನೊಂದು, ಈ ಸರ್ಕಾರದವರು ಗೃಹಲಕ್ಷ್ಮಿ ಅಮೌಂಟ್ ಕೊಡ್ತಿದ್ದಾರಲ್ವೇನ್ರಿ, ಅದನ್ನೆಲ್ಲ ಕೂಡಿ ಇಟ್ಕೊಳ್ಳಿ. ಈ ಥರ ಅಂಗಡಿಗಳಲ್ಲಿ ಬನ್ನಿ, ಒಂದಷ್ಟು ಪರ್ಚೇಸ್ ಮಾಡ್ಕೊಂಡು ಒಂದು 5 ತಿಂಗಳದ್ದು ಒಂದು 10,000 ರೂಪಾಯಿ ಇಟ್ಟಿರಲ್ವಾ, ಖಂಡಿತ ಹೆಣ್ಮಕ್ಳು ಸುಮ್ಮನೆ ಖರ್ಚು ಮಾಡಲ್ಲ. ಹೆಣ್ಮಕ್ಳ ಹತ್ರ ಕೊಟ್ಟಿರೋ ದುಡ್ಡು ಒಂಚೂರು ಕಡಿಮೆ ಆದ್ರೂ ನಿಮಗೆ ರಿಟರ್ನ್ಸ್ ಬರುತ್ತೆ. ಗಂಡದಿರಿಗೆ ಹೇಳ್ತೀವಿ, ಆ ಗೃಹಲಕ್ಷ್ಮಿ ಅಮೌಂಟ್ನ ಸೇರಿಸ್ಕೊಳ್ಳಿ, ತೊಗೊಂಬನ್ನಿ, ಉಳಿತಾಯ ಮಾಡಿರ್ತೀರಿ. ಬನ್ನಿ LR ಕ್ರಿಯೇಷನ್ ಬಿಡದಿಯಲ್ಲಿ ಪರ್ಚೇಸ್ ಮಾಡ್ಕೊಂಡೋಗಿ ವ್ಯಾಪಾರ ಶುರು ಮಾಡಿರಿ. ಈ ತಿಂಗಳು ಮುಗಿದು ನೆಕ್ಸ್ಟ್ ತಿಂಗಳಲ್ಲಿ ಟಾಪ್ ಆಗಿ ಬರಬೇಕು ಅಂದರೆ LR ಕ್ರಿಯೇಷನ್ ಬಿಡದಿದ್ವಿ. ಮನುಷ್ಯನಿಗೆ ಅತ್ಯವಶ್ಯಕವಾಗಿ ಬೇಕಾಗಿರೋದು 2 ಏನಂತಂದರೆ, ಒಂದು ಊಟ, ಇನ್ನೊಂದು ಬಟ್ಟೆ. ನೀವು 190 ಅಂದರೆ ನೀವು ಕಾಂಬೋ ಕೊಟ್ಟಾಗ ನಿಮಗೆ ಒಂದು ಪೀಸ್ ಮೇಲೆ ಒಂದು 60 ರೂಪಾಯಿ ಸಿಗುತ್ತೆ. ಇದು ಆ್ಯಕ್ಚುಲಿ ಇವ್ರದೇ ಬ್ರ್ಯಾಂಡು. ನಿಮಗೆ MRP ಬಂದು 699 ಇರುತ್ತೆ. ಒಳ್ಳೆ ರೇಂಜು, ಒಳ್ಳೆ ಕ್ವಾಲಿಟಿ ಸಿಗೋವಂಥ ಬಟ್ಟೆಗಳು ಸಿಗೋದು ಅಂತಂದರೆ ಈ LR ಕ್ರಿಯೇಷನ್ ಬಿಡದಿಯಲ್ಲ ಅಂತಲೇ ಹೇಳ್ತಿದ್ದೀನಿ. ಮನುಷ್ಯನಿಗೆ ಅತ್ಯವಶ್ಯಕವಾಗಿ ಬೇಕಾಗಿರೋದು 2 ಏನಂತಂದರೆ, ಒಂದು ಊಟ, ಇನ್ನೊಂದು ಬಟ್ಟೆ. ಇದೆರಡು ಅಂತೂ ಅವನಿಗೆ ಬೇಕೇ ಬೇಕು. ಅದರಲ್ಲೂ ಏನಂತಂದರೆ, ಒಂದು ನೀವು ಏನು ಫುಡ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ವ್ಯಾಪಾರ ಮಾಡಿದ್ರೆ ಅದರಲ್ಲೂ ನಿಮ್ಗೆ ಲಾಭ ಸಿಗುತ್ತೆ. ಅದಿಲ್ಲ ಅಂತಂದರೆ ನಿಮಗೆ ಬಟ್ಟೆಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲೂ ನಿಮ್ಗೆ ಲಾಭ ಸಿಗುತ್ತೆ. ಅದರಲ್ಲೂ ಏನಂತಂದರೆ, ಒಳ್ಳೆ ರೇಂಜು, ಒಳ್ಳೆ ಕ್ವಾಲಿಟಿ ಸಿಗೋವಂಥ ಬಟ್ಟೆಗಳು ಸಿಗೋದು ಅಂತಂದರೆ ಈ LR ಕ್ರಿಯೇಷನ್ ಬಿಡದಿಯಲ್ಲ ಅಂತಲೇ ಹೇಳ್ತಿದ್ದೀನಿ. ಇವರು ನಿಮ್ಗೆ ಇವಾಗ ಹೋಲ್ಸೇಲಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಇವಾಗ 190 ರೂಪೀಸಲ್ಲಿ ನನಸು ಬ್ರ್ಯಾಂಡು. ಇದು ಆ್ಯಕ್ಚುಲಿ ಇವ್ರದೇ ಬ್ರ್ಯಾಂಡು. ನಿಮಗೆ MRP ಬಂದು 699 ಇರುತ್ತೆ. ಇವ್ರದೇ ಬ್ರ್ಯಾಂಡು, ಓನ್ ಬ್ರ್ಯಾಂಡು, ಸೂಪರ್ ಆಗಿದೆ, ಪ್ರೀಮಿಯಮ್ ಆಗಿದೆ. ನಿಮ್ಗೆ ಏನಂತಂದರೆ ಪ್ರಿಂಟ್ ಹೋಗಲ್ಲ, ಸಿಂಕ್ ಆಗಲ್ಲ, ಏನೂ ಆಗಲ್ಲ. ನಿಮಗೆ ಇದು ಸೆಟ್ ಆಫ್ 6 ಇರುತ್ತೆ. ಏನಂದರೆ ಎಸ್ಸಿಂದ ನಿಮಗೆ XXL ತನಕ ಇರುತ್ತೆ, XXL ತನಕ ಇರುತ್ತೆ. ಅಂದರೆ 6 ಪೀಸ್ ಬರುತ್ತೆ. ನೀವು ಸೆಟ್ ವೈಸೇ ತೊಗೋಬೇಕು. ನಿಮಗೆ ಇದರಲ್ಲಿ ನೋಡಿ, ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು 190 ರೂಪೀಸು. ಇಲ್ಲ ನನಗೆ ಪ್ಲಸ್ ಸೈಜೇ ಬೇಕು, ಪ್ಲಸ್ ಸೈಜ್ ಮಾತ್ರ ಬೇಕು, ಅಥವಾ ನಿಮಗೆ XXL, 4XL, 5XL ಬೇಕು ಅಂತಂದರೆ ನಿಮಗೆ ಒಂದು 10 ರೂಪೀಸ್ ಜಾಸ್ತಿ ಆಗುತ್ತೆ. ನೀವು ಸೆಟ್ ವೈಸಲ್ಲಿ ತೊಗೊಂಡ್ರೆ 190 ರೂಪೀಸ್ ಅಷ್ಟೇ. ಇದು ನೀವು ಇದನ್ನು ಆರಾಮಾಗಿ 300 ರೂಪೀಸ್ ತನಕ ಸೇಲ್ ಮಾಡ್ಬೋದು. ಸಿಂಗಲ್ ಪೀಸು ನೀವು 300 ರೂಪೀಸ್ ತನಕ ಸೇಲ್ ಮಾಡ್ಬೋದು. ಇಲ್ಲ ಅಂತಂದರೆ 1000 ರೂಪೀಸ್ 4 ಕೂಡ ಕೊಡ್ಬೋದು. ನೀವು 190 ಅಂದರೆ ನೀವು ಕಾಂಬೋ ಕೊಟ್ಟಾಗ ನಿಮಗೆ ಒಂದು ಪೀಸ್ ಮೇಲೆ ಒಂದು 60 ರೂಪಾಯಿ ಸಿಗುತ್ತೆ. ನೋಡಿ ಎಷ್ಟೆಷ್ಟು ಸೂಪರಾಗಿದೆ. ನೋಡಿ ಫ್ಯಾಬ್ರಿಕ್ಸೇ ಅಲ್ಟಿಮೇಟ್ ಆಗಿದೆ ರೀ. ಫ್ಯಾಬ್ರಿಕ್ಸ್ ನೀವು ಇಲ್ಲಿ ಬಂದರೆ ಇಲ್ಲಿ ಫೀಲ್ ಮಾಡಿ ತೊಗೊಂಡೋಗ್ಬೋದು. ನೋಡಿ ಫ್ಯಾಬ್ರಿಕ್ಸೇ ಅಲ್ಟಿಮೇಟ್ ಆಗಿದೆ. ನೋಡಿ ಸೂಪರಾಗಿದೆ. ನನಸು ಬ್ರ್ಯಾಂಡು. ಇದು LR ಕ್ರಿಯೇಷನ್ನ ಓನ್ ಬ್ರ್ಯಾಂಡ್. ಇದು ಪ್ರಿಂಟ್ಗಳಂತೂ ನೀವು ಏನು 140 ನೋಡಿದ್ರಿ, 165 ನೋಡಿದ್ರಿ, 185 ನೋಡಿದ್ರಿ, ಅದೇ ಥರ ಸೇಮ್ ಪ್ರಿಂಟ್ಸ್ಗಳು ಇವುಗಳಲ್ಲಿ ಬರಲ್ಲ. ನಿಮಗೆ ತುಂಬ ಅಫಿಷಿಯಲ್ ಆಗಿರುತ್ತೆ. ಈ ಆಫೀಸ್ಗೆ ಹೋಗೋರಿಗೆ, ಕಾಲೇಜ್ಗೆ ಹೋಗೋರಿಗೆ ತುಂಬ ಅಫಿಷಿಯಲ್ ಆಗಿರುತ್ತೆ. ನಂಗೆ ಒಂಚೂರು ಅಫಿಷಿಯಲ್ ಆಗಿ ಬೇಕು ಅಂತ ಯಾರೋ ನಿಮ್ಮ ಕಸ್ಟಮರ್ಸು ಕೇಳಿದಾಗ ಬೆಸ್ಟ್ ಬ್ರ್ಯಾಂಡ್ ಅಂದರೆ ಈ ನನಸು ಬ್ರ್ಯಾಂಡು. ಬಟ್ಟೆಗಳ ಫ್ಯಾಬ್ರಿಕ್ಸ್ ಅಂತೂ ಅಲ್ಟಿಮೇಟ್ ಇದೆ. ಏನಂದರೆ ಇವರು ಫಸ್ಟು ಫ್ಯಾಬ್ರಿಕ್ಸ್ನ ತೊಗೊಂಬರ್ತಾರೆ, ಅದನ್ನು ಟೆಸ್ಟ್ ಮಾಡ್ತಾರೆ. ಅಂದರೆ ಸಿಂಕ್ ಆಗುತ್ತಾ ಇಲ್ವಾ, ಕಲರ್ ಹೋಗುತ್ತೆ ಅಂತೆಲ್ಲ ಟೆಸ್ಟ್ ಮಾಡಿದ್ಮೇಲೆ ಇವರು ಫ್ಯಾಬ್ರಿಕ್ನ ಪರ್ಚೇಸ್ ಮಾಡಿ ಆಮೇಲೆ ಇವರ ಗಾರ್ಮೆಂಟ್ಸಲ್ಲೇ ಸ್ಟಿಚ್ ಮಾಡಿಸೋದು. ನೋಡ್ಬೋದು ನೀವು, ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಕಲರ್ಸ್ಗಳಂತೂ ಸೂಪರಾಗಿದೆ. ಯಾವುದೇ ರೀತಿ ಕಲರ್ಸ್ ಹೋಗಲ್ಲ, ಸಿಂಕ್ ಆಗಲ್ಲ, ಮತ್ತು ಪ್ರಿಂಟ್ ಹೋಗಲ್ಲ. ಅಷ್ಟು ಗ್ಯಾರಂಟಿ ಈ ನನಸು ಬ್ರ್ಯಾಂಡು. ನೀವು LR ಕ್ರಿಯೇಷನ್ಸ್ನ ರೀಟೇಲ್ ಔಟ್ಲೆಟ್ಗಳಲ್ಲಿ ಹೋದರೆ ಈ ನನಸು ಬ್ರ್ಯಾಂಡು ಇವತ್ತು ವಿಡಿಯೋ ಮಾಡಿ ಹಾಕಿದ್ರೆ ನಿಮಗೆ 2-3 ದಿವಸದಲ್ಲೇ ಖಾಲಿ ಆಗೋಗುತ್ತೆ ರೀ. ಆಮೇಲೆ ನಿಮಗೆ ಬೇಕಾಗಿರೋ ಸೈಜ್ಗಳು ಸಿಗಲ್ಲ. ಅದು ತುಂಬ ಕಂಪ್ಲೇಂಟ್ಸ್ ಆಗಿದೆ. ನಾವು ಹೋದಾಗ ಅಲ್ಲಿ ಸೈಜ್ಗಳಿರಲ್ಲ, ನಾವು ಬೇಕಾಗಿರೋ ಕಲರ್ಸ್ಗಳಿರಲ್ಲ, ಡಿಸೈನ್ಸ್ ಇರಲ್ಲ ಅಂತ. ಯಾಕೆ ಗೊತ್ತಾ, ಅಷ್ಟು ಸ್ಪೀಡಾಗಿ, ಫಾಸ್ಟಾಗಿ ಇದು ಮೂಮೆಂಟ್ಸ್ ಇರೋವಂಥ ಈ ಬ್ರ್ಯಾಂಡು ನನಸು ಬ್ರ್ಯಾಂಡು. ನೀವು ಏನಂತಂದರೆ ನೋಡಿ, ಇದರಲ್ಲಿ ನನಸು ಬ್ರ್ಯಾಂಡಲ್ಲಿ ನಿಮಗೆ ಒಂದು ತೋರಿಸ್ತೀನಿ ನೋಡಿ. ಇದರಲ್ಲೂ ಕೂಡ MRP ನಿಮಗೆ 699 ಇರುತ್ತೆ. ನಾನು ಹೇಳಿಲ್ವ ನಿಮಗೆ, ಸಿಂಗಲ್ ಪೀಸ್ 300 ಕೊಡ್ಬೋದು, 350 ಕೂಡ ಕೊಡ್ಬೋದು. ಇಲ್ಲ ಕಾಂಬೋಲಿ ನೀವು 4 ಪೀಸ್ ಕೊಟ್ಟರು ನಿಮಗೆ ಲಾಭ ಇರುತ್ತೆ. ಯಾವತ್ತೂ ನೀವು ಗ್ರಾಹಕರನ್ನು ಸೆಳಿಬೇಕು ಅಂದರೆ ಕಾಂಬೋ ಆಫರ್ಗಳು ಕೊಟ್ಟು, ಮತ್ತು ಅವ್ರ ಜೊತೆ ಚೆನ್ನಾಗಿ ಮಾತಾಡಿ, ಅವ್ರಿಗೆ ಒಳ್ಳೆ ಆಫರ್ಗಳು ಕೊಟ್ಟಾಗ ನೆಕ್ಸ್ಟು ಬರ್ತಾರೆ. ಮೌತ್ ಪಬ್ಲಿಸಿಟಿ ಆಗುತ್ತೆ. ಅವರ ಸ್ನೇಹಿತರುಗಳನ್ನ ಕರ್ಕೊಂಬರ್ತಾರೆ, ಅವರ ಸಂಬಂಧಿಕರುಗಳಿಗೆ ಹೇಳ್ತಾರೆ ಒಳ್ಳೆ ಬಟ್ಟೆ ಎಲ್ಲಿ ಸಿಗುತ್ತೆ ಅಂತಂದರೆ ಈ ಥರದ್ದು ನಾನು ಒಂದು ಕಡೆ ತೊಗೊಂಡೆ, ತುಂಬ ಕಡಿಮೆ ಕೊಡ್ತಾರೆ ಅಂತ. ನೀವೇನಾದ್ರು ಚಿಕ್ಕಪೇಟೆಯಲ್ಲಿ ಹೋದರೆ ಈ ಥರ ಕ್ವಾಲಿಟಿ ಬಟ್ಟೆ ನಿಮಗೆ ಇದು ಹೋಲ್ಸೇಲಲ್ಲಿ 250ಗಿಂತ ಕಡಿಮೆ ಸಿಗಲ್ಲ ರೀ. 260, 270 ಹೇಳ್ತಾರೆ. ಇಲ್ಲಿ LR ಕ್ರಿಯೇಷನ್ ಬಿಡದಿಯಲ್ಲಿ ನಿಮಗೆ 190 ರೂಪೀಸ್ಗೆ ಕೊಡ್ತಾರೆ. ನೋಡಿ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್. ನೋಡಿ ನೀವು ಸ್ಲೀವ್ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ.
ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ರೆಡ್ಡಲ್ಲಿ. ಆಮೇಲೆ ಸ್ಟಿಚಿಂಗ್ ನೀವು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ ಸ್ಟಿಚಿಂಗ್ ಅಂತೂ ಇವ್ರದ್ದು. ನೀವೇನು ಬಟ್ಟೆ ತೊಗೊಂಡೋಗಿ ಹೊಲಿಸ್ತೀರ ಗೊತ್ತಾ ಟೈಲರ್ ಹತ್ರ, ಆ ಸ್ಟಿಚಿಂಗ್ ಇರುತ್ತೆ. ಜೊತೆಗೆ ಯಾರು ಟೈಲರ್ ಅಂಗಡಿ ಇಟ್ಟಿದ್ದೀರಿ, ಒಂದು ಬೊಟಿಕ್ ಇಟ್ಟಿದ್ದೀರಿ, ನಾನೊಂದಷ್ಟು ರೆಡಿಮೇಡ್ ಗಾರ್ಮೆಂಟ್ಸ್ಗಳನ್ನ ಹಾಕಬೇಕು, ನನ್ನ ಕಸ್ಟಮರ್ಸ್ಗಳು ರೆಡಿಮೇಡ್ಸು ಕೇಳ್ತಿದ್ದಾರೆ ಅಂತಂದರೆ ನೀವು ಡೈರೆಕ್ಟಾಗಿ ಬಿಡದಿಗೆ ಬನ್ನಿ, LR ಕ್ರಿಯೇಷನ್ ಬಿಡದಿಗೆ ಬನ್ನಿ. ಇವ್ರ ಹತ್ರ ಒಳ್ಳೆ ಒಳ್ಳೆ ಟಾಪ್ಸ್ಗಳಿದ್ದಾವೆ ಎಲ್ಲ ರೇಂಜಲ್ಲೂ. ನಿಮಗೆ 140 ರೂಪಾಯಿಂದ ಸ್ಟಾರ್ಟ್ ಆಗಿ ಇವ್ರ ಹತ್ರ ನಿಮಗೆ 200 ತನಕ ಟಾಪ್ಸ್ಗಳಿದ್ದಾವೆ. ಇದು ನಾನು ಹೇಳ್ತಿರೋದು 190 ರುಪೀಸ್, 190. ಪ್ಲಸ್ ಸೈಜ್ ಬೇಕು ಅಂತಂದರೆ ಒಂದು 10 ರೂಪಾಯಿ ಜಾಸ್ತಿ ಆಗುತ್ತೆ. ಇಲ್ಲ ನಮ್ಮ ಕಸ್ಟಮರ್ಸ್ ಎಲ್ಲ ಬರೇ ಪ್ಲಸ್ ಸೈಜೇ ಕೇಳ್ತಾರೆ, ನನಗೆ ಬರೇ ಪ್ಲಸ್ ಸೈಜ್ ಕೊಡಿ, ಈ ಸೆಟಪ್ ಈ 6 ಬೇಡ ಅಂತ ಹೇಳೋರಿಗೆ ಒಂದು 10 ರುಪೀಸ್ 5-10 ರುಪೀಸ್ ಜಾಸ್ತಿ ಆಗುತ್ತೆ. ನಿಮಗೆ ಗೊತ್ತಲ್ವಾ, ಈಗ ಹಾಫ್ ರೈಸ್ ಎಷ್ಟು ಹೇಳಿ, ಹಾಫ್ ರೈಸ್ ಒಂದು 30 ರೂಪಾಯಿ ಇರುತ್ತೆ, ಫುಲ್ ರೈಸು ಒಂದು 50 ರೂಪಾಯಿ ಇರಲ್ವೇನ್ರಿ? ಹಾಗೆ ಇದನ್ನು, ಯಾಕಂದರೆ ಪ್ಲಸ್ ಸೈಜ್ ಮಾಡಿದಾಗ ಬಟ್ಟೆಗಳು ಜಾಸ್ತಿ ಬೇಕಾಗತ್ತಲ್ವಾ, ಆ ಬಟ್ಟೆಗಳಿಗೆ ಚಾರ್ಜ್ ಮಾಡ್ತಿದ್ದಾರೆ ಒಂದು 10 ರುಪೀಸ್ ಅಷ್ಟೇ. ನೀವು ಅದನ್ನು ಕಮೆಂಟಲ್ಲಿ ಹಾಕ್ಬಿಡಿ ಯಾಕೆ ಪ್ಲಸ್ ಸೈಜಿಗೆ ಮಾತ್ರ ಜಾಸ್ತಿ ಮಾಡ್ತಿದ್ದೀರಿ ಅಂತ ಅಲ್ವಾ. ನೋಡಿ ಇದಂತೂ ಸೂಪರಾಗಿದೆ ರೀ, ಎಷ್ಟು ಅದ್ಭುತವಾಗಿದೆ ನೋಡಿ, ನೈಸ್ ಅಲ್ಲ. 190 ರೂಪಾಯಿ ಓನ್ಲಿ. ಹೋಲ್ಸೇಲ್ಗೆ ಮಾತ್ರ ಕಾಲ್ ಮಾಡಿ, ರೀಟೈಲ್ಗೆ ಕಾಲ್ ಮಾಡಬೇಡಿ. ರೀಟೈಲ್ಗೆ ಇವ್ರದ್ದೇ ಔಟ್ಲೆಟ್ಗಳಿದ್ದಾವೆ. ಕೆಂಗೇರಿಯಲ್ಲಿದೆ, RR ನಗರದಲ್ಲಿದೆ, ವಿಜಯನಗರದಲ್ಲಿದೆ, ನಿಮಗೆ ಆರೋಹಳ್ಳಿಯಲ್ಲಿದೆ, ರಾಮನಗರದಲ್ಲಿದೆ, ಚನ್ನಪಟ್ಟಣದಲ್ಲಿದೆ, ನಿಮಗೆ ನಾಗಮಂಗಲದಲ್ಲಿದೆ, ಯಲಹಂಕದಲ್ಲಿದೆ, ಬೊಮ್ಮನಹಳ್ಳಿಯಲ್ಲಿದೆ, ಈ ಥರ ಸುಂಕದಕಟ್ಟೆಯಲ್ಲಿದೆ, ತುಂಬ ಬ್ರಾಂಚ್ಗಳಿದ್ದಾವೆ. ನಿಮಗೆ ನೆಕ್ಸ್ಟ್ ಐಟಮ್ ತೋರ್ಸೋಕ್ಕೆ ಮುಂಚೆ ಇನ್ನೊಂದು ಮಾತು ಹೇಳ್ತೀನಿ ನೋಡಿ. ಎಷ್ಟೋ ಜನ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಯೂಟ್ಯೂಬ್ನ ಸರ್ಚ್ ಮಾಡ್ತಾನೆ ಇರ್ತೀರಿ, ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು, ನನ್ನ ಹತ್ರ ಒಂದಷ್ಟು ದುಡ್ಡು ಇಟ್ಕೊಂಡು. ಆಮೇಲೆ ಇನ್ನೊಂದು, ಈ ಸರ್ಕಾರದವರು ಗೃಹಲಕ್ಷ್ಮಿ ಅಮೌಂಟ್ ಕೊಡ್ತಿದ್ದಾರೆ ಅಲ್ವೇನ್ರಿ, ಅದನ್ನೆಲ್ಲ ಕೂಡಿ ಇಟ್ಕೊಳ್ಳಿ. ಈ ಥರ ಅಂಗಡಿಗಳಲ್ಲಿ ಬನ್ನಿ, ಒಂದಷ್ಟು ಪರ್ಚೇಸ್ ಮಾಡ್ಕೊಂಡೋಗಿ. ಒಂದು 5 ತಿಂಗಳದ್ದು ಒಂದು 10,000 ರೂಪಾಯಿ ಇಟ್ಟಿರಲ್ವ, ಖಂಡಿತ ಹೆಣ್ಮಕ್ಳು ಸುಮ್ಮನೆ ಖರ್ಚು ಮಾಡಲ್ಲ. ಯಾಕಂದರೆ ಅದು ನನಗೆ ಗೊತ್ತು, ಗಂಡು ಮಕ್ಳು ಖರ್ಚು ಮಾಡ್ತಾರೆ. ಹೆಣ್ಮಕ್ಳ ಹತ್ರ ಕೊಟ್ಟಿರೋ ದುಡ್ಡು ಒಂಚೂರು ಕಡಿಮೆ ಆದ್ರೂ ನಿಮಗೆ ರಿಟರ್ನ್ಸ್ ಬರುತ್ತೆ. ಗಂಡದಿರಿಗೆ ಹೇಳ್ತಿದ್ದೀನಿ, ಅದೇ ಥರನೇ ಹೆಣ್ಮಕ್ಳಿಗೆ ಹೇಳ್ತೀನಿ, ಆ ಗೃಹಲಕ್ಷ್ಮಿ ಅಮೌಂಟ್ನ ಸೇರಿಸ್ಕೊಳ್ಳಿ, ತೊಗೊಂಬನ್ನಿ. ಉಳಿತಾಯ ಮಾಡಿರ್ತೀರಿ, ಬನ್ನಿ LR ಕ್ರಿಯೇಷನ್ ಬಿಡದಿಯಲ್ಲಿ ಪರ್ಚೇಸ್ ಮಾಡ್ಕೊಂಡೋಗಿ ವ್ಯಾಪಾರ ಶುರು ಮಾಡಿರಿ. ನೀವು ಒಂದು ಟಾಪಾಗಿ ಬನ್ನಿ. ಈ ತಿಂಗಳು ಮುಗಿದು ನೆಕ್ಸ್ಟ್ ತಿಂಗಳಲ್ಲಿ ಟಾಪಾಗಿ ಬರಬೇಕು ಅಂದರೆ LR ಕ್ರಿಯೇಷನ್ ಬಿಡದಿಗೆ ಬನ್ನಿ.